ನಾನಾದರೆ ಬ್ಯಾಕ್ ಪಾರ್ಟ್ ತೊಗೊಂಡು ಸ್ಟ್ರೈಟ್ ಕಟ್ಟಿಂಗ್ ಆದರೆ ಇಡ್ತಾಯಿದ್ದೀನಿ. ಸ್ಟ್ರೈಟ್ ಕಟ್ಟಿಂಗ್ ಆದರೆ ಇಡಬೇಕು. ಅದು ಹೇಗಿದೆಯೋ ಹಾಗೆ ಸೇಮ್ ಮಾರ್ಕ್ ಮಾಡ್ಕೋಬೇಕು. ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ನನಗೂ ಸಪೋರ್ಟ್ ಮಾಡ್ತೀರಂತ ನಾನಾದರೆ ವೀಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ವೀಡಿಯೋಸ್ ಇನ್ನೂ ಕ್ಲಾರಿಟಿಯಾಗಿ ನಿಮಗೆ ಕೊಡ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನನಗೆ ವೀಡಿಯೋಸ್ ಆದಷ್ಟು ಹಿಂಗೆ ತೆಗಿತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರಂಟ್ ಪಾರ್ಟಲ್ಲಿ 1/4 ಇಂಚಷ್ಟು ಒಳಗಡೆ ತೊಗೋಬೇಕು. ಹಾಗೆ ಫ್ರಂಟ್ ಡೀಪ್ ಬಂದು ನಾನು 6.5 ಇಡ್ತಾಯಿದ್ದೀನಿ. ಮೇಲೆ 2.5 ಆದರೆ ಕೆಳಗಡೆ 3 ಇಂಚ್ ಇಟ್ಕೋಬೇಕು. ಆವಾಗ ಫ್ರಂಟು ಚೆನ್ನಾಗಿ ಬರುತ್ತೆ. ಒಂದಕ್ಕೆ 2 ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ಗೆರೆ ಹೆಚ್ಚು ಕಡಿಮೆ ಆಗಿರುತ್ತೆ ನಾವು ಇಟ್ಕೊಂಡು ಮಾರ್ಕ್ ಮಾಡಿದಾಗ. ಹಾಗೆ ರೌಂಡ್ ಸ್ಕೇಲ್ ಅಂತೂ ತುಂಬ ಯೂಸ್ ಆಗುತ್ತೆ, ಶೇಪೂ ಚೆನ್ನಾಗಿ ಬರುತ್ತೆ. ಹಾಗೆ 2 ಇಂಚು ಮೇಲೆ, ಅಲ್ಲೂ 2 ಇಂಚು ಮೇಲೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. 1 ಇಂಚು ಮೇಲೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1 ಇಂಚು ಮೇಲೆ, 1/2 ಇಂಚು ಆ ಕಡೆ ಸೈಡು ಮೇಲೆ, ಇನ್ನು 1/4 ಇಂಚು ಕೆಳಗಡೆ ಡೌನು, 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. 2.5 ಇಂಚ್ ಹತ್ರ ಒಂದು ಮಾರ್ಕು, ಅಲ್ಲಿಂದ ಅಲ್ಲಿಗೆ ಡಾಟ್ ಹಿಡಿಯೋಕ್ಕೆ 2 ಇಂಚು. ಅಲ್ಲಿಂದ ಅಲ್ಲಿ ಜಾಯಿಂಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ 1/4 ಇಂಚು ಫುಲ್ ಕಟ್ ಮಾಡಿಬಿಡೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಆದಷ್ಟು ವೀಡಿಯೋಸ್ ನಿಮಗೆ ಕ್ಲಾರಿಟಿಯಾಗಿ ಕೊಡ್ತೀನಿ. ಇದು ನನಗೆ ವಾಯ್ಸ್ ಕೊಡಬೇಕಂದ್ರೆ ಮಕ್ಕಳು ಏನೋ ಒಂದು ಇವಾಗೂ ಮಾತಾಡ್ತಾ ಇದ್ದಾರೆ. ಬಟ್ ನಾನು ಅಂದ್ಕೊಂಡಿರೋದು ಒಂದು ವೀಡಿಯೋ ಆದರೂ ಇಕ್ಬೇಕಂದ್ಬಿಟ್ಟು ನಾನು ಈ ವಿಡಿಯೋಸ್ ಆದರೆ ಇಕ್ತಾಯಿದ್ದೀನಿ. ನಾನಾದರೆ ಹೌಸ್ ವೈಫು, ಮನೇಲಿ ಹಾಗೆ ಫ್ರಂಟ್ ಪಾರ್ಟು ಡಾಟು ಹೇಗೆ ಹಿಡಿಯೋದಂತನೂ ನೋಡೋಣ. ಆ 2 ಮಾರ್ಕನ್ನು ನಾವು ಒಂದನ್ನು ಮಾಡಿ ಮಾರ್ಕ್ ಮಾಡೋಣ. ಸೆಂಟ್ರಿಗೆ ರಫ್ ಮಾಡಿದ್ರೆ ಮಧ್ಯದಲ್ಲಿ ಒಂದು ಗೆರೆ ಬರುತ್ತೆ. ಆ ಗೆರೆಗೆ 2.5, ಎಲ್ಲರಿಗೂ 2.5ನೇ. ಉಕ್ಸ್ಪಟ್ಟಿ ಮೇಲೆ 1/4 ಇಂಚಷ್ಟು ಬಿಟ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಟೇಪಿಂದ ಅರ್ಧಕ್ಕೆ ಫೋಲ್ಡ್ ಮಾಡಿ ಅಲ್ಲಿಂದನೂ 2.5ನೇ ನಾವು ಮಾರ್ಕ್ ಮಾಡ್ಕೋಬೇಕು. ಆ ಕಡೆ ಮಾರ್ಕ್ ಬಿದ್ದಿಲ್ಲ, ಅದಕ್ಕೆ ಒಂದು ಯೂಸ್ಫುಲ್ ಇದಾದರೆ ಚೆನ್ನಾಗಿ ಯೂಸ್ ಆಗುತ್ತೆ. ಹಿಂದ್ಗಡೆ ಮಾರ್ಕ್ ಬೀಳುತ್ತೆ. ಹಾಗೆ ಸೈಡು ಸ್ಟಿಚಿಂಗ್ ಕೂಡ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಅಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಕಟ್ ಮಾಡಿರೋದ ಹತ್ರ ಅಲ್ಲಿ ಕ್ರಾಸಾಗಿ ಬರಬೇಕು ನಮಗೆ. ಅಲ್ಲೊಂದು ಕಟ್ ಮಾಡೋಣ ಪೀಸು. ಆ ಮಾರ್ಕಿಂಗ್ ಬಿದ್ದಿರೋ ಕಡೆ ಇನ್ನು ಈ ಕಡೆಗೆ ಒಂದು ಸ್ವಲ್ಪ ಈ ಕಡೆ ಮಾರ್ಕ್ ಮಾಡ್ಕೋಬೇಕು ನಾವು. ಅದಕ್ಕೂ ಎಷ್ಟಿದೆಯೋ ನೋಡಿಕೊಂಡು 2 ಇಂಚ್ ಆದರೆ ಇದೆ, ಅಲ್ಲೂ 2 ಇಂಚ್ ಇಕ್ಬಿಟ್ಟು ನಾವು ಮಾರ್ಕ್ ಮಾಡೋಣ. ಫ್ರಂಟ್ ಪಾರ್ಟ್ ರೆಡಿ.